ನನಗಂತೂ ಈ ಸಲ ಅಜ್ಜಿ ಮನೆಗೆ ಹೋದಾಗ ಏನೇನು ತಿನ್ನಬೇಕು ಅಂತ ಆಸೆ ಇತ್ತು ಅದನ್ನೆಲ್ಲ ಪೂರೈಸ್ಕೊಂಡು ಬಂದಿದ್ದೀನಿ. ಫಸ್ಟ್ ಬೆಳಗ್ಗೆ ತಿಂಡಿಗೆನೆ ನನ್ನ ಫೇವ್ರೇಟ್ ಅಕ್ಕಿ ರೊಟ್ಟಿ ಮತ್ತು ಮೆಣಸಿನ್ಕಾಯಲ್ಲಿ ಏನೋ ಮಾಡ್ತಾರೆ, ಅದ್ರ ಜೊತೆಗೆ ಬೆಣ್ಣೆ ಹಾಕೊಂಡು ತಿಂದರೆ ಇದಂತೂ ನಾನು ಯಾವಾಗಲೂ ಕೇಳಿ ಕೇಳಿ ಮಾಡಿಸ್ಕೊತೀನಿ. ಎಷ್ಟು ದಿನ ಕೊಟ್ಟರು ಬೇಜಾರಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಅದಾದಮೇಲೆ ಅವಾಗ ತಾನೇ ಮಾಡಿರೋ ಮೊಸರಿಗೆ ಸಕ್ಕರೆ ಹಾಕಿ ಒಂದು ಸ್ವಲ್ಪ ಹೊತ್ತು ನೆನೆ ಹಾಕಿಟ್ಟು ಅದನ್ನು ಕೂಡ ತಿಂದೆ, ಸಖತ್ತಾಗಿರುತ್ತೆ. ಟೀ ಕುಡಿಯೋ ಟೈಮ್ ಆಗಿತ್ತು, ಹಾಗೆ ಮಳೆ ಕೂಡ ಸ್ಟಾರ್ಟ್ ಆಗಿತ್ತು. ನಾವು ಯಾವಾಗಲೂ ಅನ್ಕೋತಾ ಇರ್ತೀವಿ ಮಧ್ಯದಲ್ಲಿ ಮನೆ ಇದೆ, ಸುತ್ತ ಎಲ್ಲ ತೋಟ ಇದೆ, ಎಷ್ಟು ಚೆನ್ನಾಗಿರುತ್ತೆ ಅಂತ. ನಾನು ಟೀ ಕುಡಿಯೋ ಅಷ್ಟೊತ್ತಿಗೆ ಕೋಳಿ ಸಾಂಬಾರು ಕೂಡ ರೆಡಿ ಆಗಿತ್ತು. ಅದ್ರ ಜೊತೆಗೆ ಸ್ವಲ್ಪ ಬೆಣ್ಣೆ ಹಾಕೊಂಡು ಕುಡಿದೆ, ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಊರ ಕಡೆ ಹೋದಾಗೆಲ್ಲ ಬೆಣ್ಣೆ ತುಂಬ ಈಸಿಯಾಗಿ ಸಿಗುತ್ತಲ್ಲ, ಹಾಕೊಡ್ತಾ ಇರ್ತಾರೆ, ಸಖತ್ತಾಗಿತ್ತು. ಹಾಗೆ ನನಗೆ ಹಲಸಿನಣ್ಣು ಅಂದರೆ ತುಂಬ ಇಷ್ಟ. ಅಂದ್ರೆ ಬೆಂಗಳೂರಲ್ಲಿ ತೊಗೊಳಕ್ಕಾಗುತ್ತೆ, 20 ರೂಪಾಯಿಗೆ 3 ಪೀಸ್ ಕೊಡ್ತಾರೆ. ಹಾಗೆ ಹಲಸಿನಣ್ಣು ತಿನ್ನಬೇಕು ಅಂತ ಹೇಳಿದ್ದೆ. ಅದ್ರ ಜೊತೆಗೆ ಹಲಸಿನಣ್ಣಿಗೆ ರಸಾಯನ ಥರ ಮಾಡ್ತಾರಲ್ಲ, ಆ ಥರ ಮಾಡ್ಕೊಂಡು ತಿಂದೆ. ನನಗಂತೂ ಫೇವ್ರೆಟ್ ಇದು.